ಇನ್ನು ಲಕ್ಷ ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ ನೋಡಿ ಶಾಕ್ ಆಗಿದ್ದಾರೆ ಅಂಗಡಿಯವರು. ಈ ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ ನೋಡಿ ಮಾಲೀಕರು ಶಾಕ್ ಆಗಿರೋದು. ಡಿಪಾರ್ಟ್ಮೆಂಟ್ ನೋಟಿಸ್ ನೋಡಿ ಮಾಲೀಕರಿಗೆ ಶಾಕ್ ಆಗಿದೆ. ಬೆಂಗಳೂರಿನ ಬಸವೇಶ್ವರ ಸಾಗರ್ ಕಾಂಡಿಮೆಂಟ್ಸ್, ಸೊ ಇಲ್ಲಿ ಇವರ ಮಾಲೀಕರು ಇವರಿಗೆ ಸುಮಾರು 1,88,00,000 ಟ್ಯಾಕ್ಸ್ ನೋಟಿಸ್ ಬಂದಿದೆ ಇಲ್ಲಿನ ಓನರ್ಗೆ. ಇನ್ನು ವಂಸಂದ್ರ ಕಾಂಡಿಮೆಂಟ್ಸ್ ಮಾಲೀಕನಿಗೂ ಕೂಡ ನೋಟಿಸ್ ಬಂದಿದೆ. ಸುದೀಪ್ ಶೆಟ್ಟಿ ಅವರಿಗೆ 80,37,231 ಲಕ್ಷ ಟ್ಯಾಕ್ಸ್ ಇದೆ. ಬನ್ನಿ ಅವರು ಮಾತನಾಡಿದ್ದಾರೆ, ನೋಡೋಣ. ನಮ್ಮದು ಕಾಂಡಿಮೆಂಟ್ಸ್ ಇದೆ ಆರ್ ವಿ ಕಾಲೇಜ್ ಹತ್ರ. ಅಲ್ಲಿ ನಮಗೆ ನೋಟಿಸಿಗೆ 47 ಲಕ್ಷ ಅಂತ ಬಂದಿದೆ. 47 ಲಕ್ಷ ಬಂದಿದೆ. ಅದೀಗ ಮೊನ್ನೆ ಹೋಗಿ ಅಲ್ಲಿ ಕೇಳಿದಾಗ ಇಷ್ಟು ಕಟ್ಟಲೇಬೇಕು, ಇಲ್ಲಾಂದರೆ ನಿಮ್ಗೆ ಪ್ರೂಫ್ ತಗೊಂಡು ತೋರಿಸಿ ಏನಾಗಿದೆ, ಏನು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕೇಳಿದರು. ಅದಕ್ಕೆ ಇಲ್ಲ ಹಿಂಗೆ ಅಂತ ಹೇಳಿದ್ವಿ. ಈ ವ್ಯಾಪಾರ ಮಾಡ್ತೀವಿ ಅಂದರೆ ಅವರು ಏನು ಒಪ್ಪಂಗಿಲ್ಲ. ನಾವು ಟೀ, ಕಾಫಿ, ಸಿಗರೇಟು, ಗುಡ್ಕಗಳ ಐಟಮು 3 ವರ್ಷದಿಂದ ಟ್ಯಾಕ್ಸ್ ಕಟ್ಟಬೇಕಂತ ಬಂದಿದೆ. ನಾನು 3 ವರ್ಷದಿಂದ ಎಲ್ಲಿಂದ ಟ್ಯಾಕ್ಸ್ ಕಟ್ಟೋದು ಸರ್? ಈಗ ನಾವು ದುಡಿಯೋದು ಏನು ಮಾಹಿತಿನೇ ಯಾರೂ ಮಾಹಿತಿ ಕೊಟ್ಟಿಲ್ಲ. ಬ್ಯಾಂಕ್ ಅವರು ಯಾರೂ ಮಾಹಿತಿ ಕೊಟ್ಟಿದ್ದಿಲ್ಲ. ಯಾವುದ್ರ ಥರ ಮಾಹಿತಿನೂ ಇಲ್ಲ ನಮಗೆ. ಏಕಾಏಕಿ ಬಂದು ನೋಟಿಸು ಫೋನ್ಪೇಲಿ ಕಳಿಸಿದ್ರು. ಮರುದಿನ ಬಿಟ್ಟು ಫೋನ್ ಮಾಡಿದ್ರು ಲೇಡಿ ಅವರು ಆಫೀಸಿಂದ, ನೀವು ಆಫೀಸಿಗೆ ಬರಲೇಬೇಕು, ಬಂದುಬಿಟ್ಟು ಮೀಟ್ ಆಗಿಬಿಟ್ಬೇಕು, ನಮ್ಮಲ್ಲಿ ನೀವು ಇದು ಮಾಡಬೇಕು. ಅಲ್ಲಿ ಹೋಗಿ ಮೀಟ್ ಆದ್ವಿ. ಅಲ್ಲಿ ಮೀಟ್ ಆದರೂ ಅವರು ಇದು ಮಾಡೋಂಗಿಲ್ಲ, ರೆಸ್ಪಾನ್ಸ್ ಕೊಡೋಂಗಿಲ್ಲ. ನೀವು ಇದು ಕಟ್ಟಲೇಬೇಕು, ಕಟ್ಟಿಲ್ಲ ಅಂದರೆ ನಾವು ನಿಮ್ಗೆ ಇದು ಮಾಡಿ ಜಾರಿ ಮಾಡ್ತೀವಿ ಏನಾದರೂ. ನಂಗೆ ಹೋದ ತಿಂಗಳ ಲೆಟ್ರ್ ಕೊಟ್ಟಿದ್ರು, 1,88,65,000 ರೂಪಾಯಿ ಅಂತ ನಿಮ್ದು ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಹಾಗಾಗಿ ಹೋದ ತಿಂಗಳು ನಾವು ಅದು ಆಡಿಟ್ರ್ ಹತ್ರ ಕೊಟ್ಟು ಆಯಿತು ಏನೋ ಒಂದು ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಪುನಃ ನಿನ್ನೆ ಬಂದು ನಾವು ಲೆಟ್ರ್ ಕೊಟ್ಟಿದ್ದಾರೆ, ಏನು ಕಟ್ತೀರೋ ಇಲ್ವಾ, ಬೀಗ ಹಾಕಬೇಕೋ ಅಂತ ಆ ಥರ ಎಲ್ಲ ಮಾತಾಡಿದರು. ಅದಕ್ಕೆ ಹೇಳೋದು, ಇರಿ ಸರ್ ನಾನು ಆಡಿಟ್ರ್ ಹತ್ರ ಮಾತಾಡ್ತೀನಿ, ನಮ್ಗೆ ಅದ್ರ ಬಗ್ಗೆ ಅನುಭವ ಇಲ್ಲ, ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ. ನಾವೇ ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ವು, 28 ಲಕ್ಷ ಹತ್ರ ಬರುತ್ತೆ ಟ್ಯಾಕ್ಸ್ ಕಟ್ಟಕ್ಕೆ. ಹತ್ರ ಅಷ್ಟೆಲ್ಲ ನಮ್ಮ ಹತ್ರ ಕಟ್ಟೋಕ್ಕಾಗಲ್ಲ. ನಮ್ಮ ಬೇಕ್ರಿ ಮಾಡಿದ್ರೆ ಒಂದು 6 ರಿಂದ 7 ಲಕ್ಷ ಹೋಗ್ಬೋದು, ಇಲ್ಲಂತಿಲ್ಲ. ನಾನು 10 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ. ಟ್ಯಾಕ್ಸ್ 21ರಿಂದ ನಂಗೆ ಬಂದಿದೆ ಲೆಟ್ರು, 25 ಈ ಇಶ್ವರಿಗೆ ಬಂದಿದೆ. ಕಟ್ಟಲೇಬೇಕು ಅಂತ ಕೂತ್ಕೊಂಡು 1,88,00,000